ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಸಾಧನೆ ಅನ್ನೋದು ಯಾರೊಬ್ಬನ ಸ್ವತ್ತಲ್ಲ. ನಮ್ಮಲ್ಲಿ ಸಾಧಿಸಬೇಕು ಅನ್ನೋ ಒಂದು ಛಲ, ನಾವು ಮಾಡೋ ಕೆಲಸದಲ್ಲಿ ಆಸಕ್ತಿ, ಹಠ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ ಪರ್ಫೆಕ್ಟ್ ಎಕ್ಸಾಂಪಲ್. ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಸಾಧಾರಣ ಹುಡುಗ ಇವತ್ತು ಇಡೀ ಜಗತ್ತೇ ಕೊಂಡಾಡೋ ಮಾನ್ಸ್ಟಾರ್ ಆಗಿ ಬೆಳೆದದ್ದು ಇತಿಹಾಸ. ಚಿತ್ರರಂಗದ ಯಾವುದೇ ಹಿನ್ನೆಲೆ ಇಲ್ಲದೆ ತನ್ನ ಸ್ವಂತ ಪರಿಶ್ರಮದಿಂದ ಒಂದೊಂದೇ ಮೆಟ್ಟಿಲುಗಳನ್ನು ಏರಿ ಅಭಿಮಾನಿಗಳಿಂದ ರಾಕಿಂಗ್ ಸ್ಟಾರ್ ಎಂಬ ಬಿರುದನ್ನು ಪಡೆದಂತ ಯಶ್ ಅವರ ಸಿನಿ ಜೀವನವನ್ನ ನಿಮ್ಮ ಮುಂದೆ ತರೋ ಸಣ್ಣ ಪ್ರಯತ್ನ ನಮ್ಮದು. ಈ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಅನ್ನು ನಿಮ್ಮ ಬೆಂಬಲ ತುಂಬಾ ಮುಖ್ಯ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಜನವರಿ 8, 1986ರಂದು ಹಾಸನದ ಭುವನಹಳ್ಳಿಯಲ್ಲಿ ಅರುಣ್ ಕುಮಾರ್ ಹಾಗೂ ಪುಷ್ಪಾ ದಂಪತಿಗಳ ಹಿರಿಯ ಮಗನಾಗಿ ಯಶ್ ಅವರು ಜನಿಸುತ್ತಾರೆ. ಇವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಾಸನದಲ್ಲಿ ಹಾಗೂ ಪಿಯುಸಿಯನ್ನ ಮೈಸೂರಿನಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇವರ ವಯಸ್ಸಿನ ಹುಡುಗರೆಲ್ಲ ಸ್ಪೋರ್ಟ್ಸ್ ಅಂತ ಇದ್ರೆ ಯಶ್ ಅವರಿಗೆ ಮಾತ್ರ ಕಲ್ಚರಲ್ ಆಕ್ಟಿವಿಟೀಸ್ ಮತ್ತು ಡ್ರಾಮಾ ಅಂದ್ರೆ ಭಾರಿ ಇಷ್ಟ. ಸ್ಕೂಲ್ ಟೈಮ್ ನಲ್ಲೇ ಅವರು ಡ್ರಾಮಾ ಮತ್ತು ಡ್ಯಾನ್ಸ್ ಕಾಂಪಿಟೇಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಪ್ರಶಸ್ತಿಯನ್ನ ಪಡೆದಿದ್ದರು. ಸ್ಟೇಜ್ ಫಿಯರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಈ ಹುಡುಗನಿಗೆ. ಆವಾಗ್ಲೇ ನೋಡಿ ಈ ಹುಡುಗನಿಗೆ ತಾನು ಮುಂದೆ ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಶುರುವಾಗಿರುತ್ತೆ. ಒಂದು ಕಡೆ ಮನೆಯಲ್ಲಿ ಬಡತನ, ಅಪ್ಪ ದುಡಿತಿದ್ದ ಸಂಬಳ ಮನೆ ಖರ್ಚಿಗೆ ಸಾಲ್ತಾ ಇರಲ್ಲ. ಹೀಗಿರುವಾಗ ಚಿತ್ರರಂಗದಲ್ಲಿ ಏನಾದರೂ ಸಾಧಿಸಲೇಬೇಕು ಎಂಬ ಆಸೆಯೊಂದಿಗೆ ಯಶ್ ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬರ್ತಾರೆ. ಆಗ ಅವರ ಬಳಿ ಇದ್ದದ್ದು ಕೇವಲ 300 ರೂಪಾಯಿ ಮಾತ್ರ. ದುಡಿಯುವುದಕ್ಕೆ ಸರಿಯಾದ ಕೆಲಸ ಸಿಗ್ತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ಹಣಕಾಸಿನ ಮತ್ತು ವಸತಿಯ ತೊಂದರೆಯಿಂದಾಗಿ ಅವರು ಒಂದು ರಾತ್ರಿ ಬಸ್ ಸ್ಟ್ಯಾಂಡ್ ನಲ್ಲಿ ಕಳೆಯುವಂತಾಯಿತು. ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ಕನಸನ್ನು ಬದುಗುತ್ತಿ ವಾಪಸ್ ಊರಿಗೆ ಹೋಗುವಂತಹ ನಿರ್ಧಾರ ಕೂಡ ಮಾಡಿದ್ದರು. ಆದರೂ ಅವರು ಕುಗ್ಗದೆ ತಮ್ಮ ಮುಂದಿದ್ದ ಸವಾಲುಗಳನ್ನು ಜಯಿಸಿ ಒಂದು ಥಿಯೇಟರ್ ನಲ್ಲಿ ಕೆಲಸಕ್ಕೆ ಸೇರ್ತಾರೆ. ಇದರಲ್ಲಿ ಅವರ ಸ್ನೇಹಿತ ನಂಜುಂಡ ಅವರ ಸಹಾಯ ತುಂಬಾ ಇರುತ್ತೆ. ನಂತರ ಯಶ್ ಅವರಿಗೆ ನಾಗಾಭರಣ ಅವರ ಪರಿಚಯ ಆಗಿ ಅವರಿಂದ ಸಿನಿಮಾ ಮತ್ತು ಕಿರುತೆರೆಯ ಡೈರೆಕ್ಟರ್ ಗಳ ಪರಿಚಯ ಆಗುತ್ತೆ. ಫೈನಲ್ ಆಗಿ 2005ರಲ್ಲಿ ನಂದಗೋಕುಲ ಸೀರಿಯಲ್ ನಲ್ಲಿ ಅವಕಾಶ ಸಿಗುತ್ತೆ. ಅಲ್ಲೇ ಅವರಿಗೆ ರಾಧಿಕಾ ಪಂಡಿತ್ ಅವರ ಪರಿಚಯ ಕೂಡ ಆಗಿದ್ದು, ರಾಧಿಕಾ ಅವರು ಸಹ ಅದೇ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ದರು. ಹೀಗಿರುವಾಗ ಯಶ್ ಅವರಿಗೆ ಒಂದು ಚಿತ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವಕಾಶ ಸಿಗುತ್ತೆ. ಅದೇ ಸ್ಟಾಪ್ ಚಿತ್ರ. ಆದರೆ ದುರಾದೃಷ್ಟ ಏನಪ್ಪಾ ಅಂದ್ರೆ ಅದರ ಹೆಸರಲ್ಲಿರೋ ಹಾಗೆ ಆ ಚಿತ್ರ ಕೂಡ ಸ್ಟಾಪ್ ಆಗ್ಬಿಡತ್ತೆ. ಸಿಕ್ಕಿದ ಅವಕಾಶನು ಮಿಸ್ ಆಯ್ತಲ್ಲ ಅಂತ ಬೇಜಾರಲ್ಲಿದ್ದಾಗ ಯಶ್ ಅವರಿಗೆ 2007ರಲ್ಲಿ ಜಂಬದ ಹುಡುಗಿ ಅನ್ನೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ಗೆ ಅವಕಾಶ ಸಿಗುತ್ತೆ. ಆದರೆ ಯಶ್ ಅವರಿಗೆ ಒಂದು ಬ್ರೇಕ್ ಕೊಟ್ಟಂತಹ ಮೂವಿ ಅಂದ್ರೆ ಅದು ಮೊಗ್ಗಿನ ಮನಸ್ಸು. ಈ ಸಿನಿಮಾದಿಂದ ಜನರು ಯಶ್ ಅವರನ್ನ ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಯಶ್ ಡ್ಯಾನ್ಸ್ ಮಾಡಿದಂತಹ ಐ ಲವ್ ಯು ಹಾಡು ಇವಾಗ್ಲೂ ಸಹ ಎಷ್ಟೋ ಭಗ್ನ ಪ್ರೇಮಿಗಳಿಗೆ ಫೇವರೇಟ್ ಹಾಡು. ಮೊಗ್ಗಿನ ಮನಸ್ಸು ಸಿನಿಮಾ ನಂತರ ಯಶ್ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಅವಕಾಶಗಳು ಅವರನ್ನ ಹುಡುಕಿಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ರಾಕಿ, ಕಳ್ಳರ ಸಂತೆ, ಮೊದಲ ಸಲ, ರಾಜಧಾನಿ, ಲಕ್ಕಿ, ಕಿರಾತಕ, ಜಾನು, ಡ್ರಾಮಾ, ಗೂಗ್ಲಿ, ರಾಜಾಹುಲಿ ಈ ಎಲ್ಲಾ ಸಿನಿಮಾಗಳು ಕಮರ್ಷಿಯಲಿ ಹಿಟ್ ಆಗುತ್ತೆ. ಆದರೆ ಇವುಗಳಲ್ಲಿ ಜನರು ತುಂಬಾ ಇಷ್ಟಪಟ್ಟಂತಹ ಸಿನಿಮಾಗಳು ಅಂದ್ರೆ ಅದು ಕಿರಾತಕ ಮತ್ತು ಗೂಗ್ಲಿ. ಕಿರಾತಕ ಸಿನಿಮಾದಲ್ಲಿ ಮಂಡ್ಯದ ಲೋಕಲ್ ಬಾಯ್ ಆಗಿ ಮಿಂಚಿದ್ದರೆ ಗೂಗ್ಲಿ ಸಿನಿಮಾದಲ್ಲಿ ಕಾಲೇಜ್ ಬಾಯ್ ಆಗಿ ಹುಡುಗಿಯರ ನಿದ್ದೆ ಕದ್ದಿದ್ದರು ಯಶ್. ಈ ಸಿನಿಮಾಗಳು ಆಗಿನ ಟೈಮ್ ನಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದವು. ನಂತರ 2014ರಲ್ಲಿ ಬಂದಂತಹ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಯಶ್ ಅವರಿಗೆ ಸ್ಟಾರ್ ವ್ಯಾಲ್ಯೂನ ತಂದುಕೊಡುತ್ತೆ. ಇಷ್ಟೆಲ್ಲ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಯಶ್ ಅವರಿಗೆ ತೃಪ್ತಿ ಇರಲ್ಲ. ಅವರು ಯಾವಾಗಲೂ ಕನ್ನಡ ಸಿನಿಮಾ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಕನಸನ್ನ ಕಾಣ್ತಾ ಇರ್ತಾರೆ. ಇಂಥ ಟೈಮಲ್ಲೇ ಯಶ್ ಅವರು ಪ್ರಶಾಂತ್ ನೀಲ್ ಅವರ ಜೊತೆ ಸೇರಿ ಬರೋಬ್ಬರಿ 2 ವರ್ಷ ಟೈಮ್ ನ ತಗೊಂಡು KGF ಸಿನಿಮಾನ ಮಾಡ್ತಾರೆ. ಇದು ಕನ್ನಡದ ಮೊದಲ ಪಾನ್ ಇಂಡಿಯಾ ಸಿನಿಮಾ. 250 ಕೋಟಿಗೂ ಅಧಿಕ ಕಲೆಕ್ಷನ್ ನ ಮಾಡುವುದರ ಮೂಲಕ ಈ ಚಿತ್ರ ಕನ್ನಡದ ಹಿಂದಿನ ದಾಖಲೆಗಳನ್ನೆಲ್ಲ ಬ್ರೇಕ್ ಮಾಡುತ್ತೆ. ಈ ಚಿತ್ರದ ಪಾನ್ ಇಂಡಿಯಾ ರಿಲೀಸ್ ನಲ್ಲಿ ಮುಖ್ಯ ಪಾತ್ರ ಇದ್ದದ್ದು ಯಶ್ ಅವರದ್ದು. KGF ಚಿತ್ರದ ಪ್ರಮೋಷನ್ಗೋಸ್ಕರ ಯಶ್ ಅವರು ಬಾಲಿವುಡ್ಗೆ ಹೋಗಿ ಅಲ್ಲಿನ ಸ್ಟಾರ್ಸ್ ಗಳು ಹಾಗೂ ಯೂಟ್ಯೂಬರ್ಸ್ ಗಳ ಜೊತೆ ಕೊಲಾಬರೇಷನ್ ಮಾಡಿ KGF ಚಿತ್ರ ಹಿಂದಿ ಆಡಿಯನ್ಸ್ ನ ಕೂಡ ತಲುಪುವಂತೆ ಮಾಡಿದ್ದರು. KGF 1 ನ ಸಕ್ಸಸ್ ನ ಬಳಿಕ ಯಶ್ ಸುಮ್ಮನೆ ಕೂರಲಿಲ್ಲ. KGF 2 ಗಾಗಿ ಹಗಲು ರಾತ್ರಿ ಅಂತ ನೋಡದೆ ಕೆಲಸ ಮಾಡಿದ್ರು. ನಂತರ 4 ವರ್ಷಗಳ ಬಳಿಕ 2022ರಲ್ಲಿ ರಿಲೀಸ್ ಆದ KGF ಚಾಪ್ಟರ್ 2 ಸಿನಿಮಾ ಕೇವಲ ಭಾರತ ಮಾತ್ರವಲ್ಲ ಇಡೀ ಜಗತ್ತೇ ಕನ್ನಡ ಸಿನಿರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಈ ಸಿನಿಮಾದ ಮೂಲಕ ಯಶ್ ಗ್ಲೋಬಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರೆ KGF 2 ಸಿನಿಮಾ 1000 ಕೋಟಿನ ಕಲೆಕ್ಷನ್ ಮಾಡುವುದರ ಮೂಲಕ ಕನ್ನಡದ ಸರ್ವಕಾಲಿಕ ಹಿಟ್ ಸಿನಿಮಾ ಆಯಿತು. ಸಿನಿಮಾದಲ್ಲಿನ ಯಶಸ್ಸಿನ ಜೊತೆಗೆ ಯಶ್ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ.
ತಮ್ಮೊಂದಿಗೆ ಚಿತ್ರರಂಗವನ್ನು ಪ್ರವೇಶಿಸಿದ ರಾಧಿಕಾ ಅವರನ್ನು ಪ್ರೀತಿಸಿ 2016ರಲ್ಲಿ ಮದುವೆಯಾಗಿ ಸುಂದರ ವೈವಾಹಿಕ ಜೀವನವನ್ನು ಸಾಗಿಸುತ್ತಿರುವ ಯಶ್ ಅವರಿಗೆ ಆರ್ಯ ಮತ್ತು ಯತರು ಎಂಬ ಇಬ್ಬರು ಮಕ್ಕಳು. ಯಾವುದೇ ಕೆಲಸವನ್ನು ಮಾಡಿದರೂ ಪರ್ಫೆಕ್ಟ್ ಆಗಿ ಜನರಿಗೆ ಇಷ್ಟ ಆಗೋ ತರನೇ ಮಾಡಬೇಕು ಅನ್ನೋ ವ್ಯಕ್ತಿತ್ವ ಯಶ್ ಅವರದ್ದು. ತಮ್ಮ ಮುಂದಿನ ಟಾಕ್ಸಿಕ್ ಸಿನಿಮಾವನ್ನು ಸಹ ಸಾಕಷ್ಟು ಜಾಗ್ರತೆ ವಹಿಸಿ ವರ್ಕ್ ಮಾಡ್ತಾ ಇದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಿರೋ ಈ ಸಿನಿಮಾಗೆ ಯಶ್ ಅವರು ಕೋ ಪ್ರೊಡ್ಯೂಸರ್ ಕೂಡ ಹೌದು. ಇದರೊಂದಿಗೆ ಬಾಲಿವುಡ್ ನಲ್ಲಿ ನಿತೀಶ್ ತಿವಾರಿ ನಿರ್ದೇಶನ ಮಾಡ್ತಾ ಇರೋ ರಾಮಾಯಣ ಸಿನಿಮಾದಲ್ಲಿ ರಾವಣನಾಗಿ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ. ಇದಕ್ಕೆ ಇವರು ಪಡೆಯುತ್ತಿರೋ ಸಂಭಾವನೆ ಬರೋಬ್ಬರಿ 200 ಕೋಟಿ ರೂಪಾಯಿಗಳು. ಒಂದು ನೆಗೆಟಿವ್ ರೋಲ್ಗೆ 200 ಕೋಟಿ ರೂಪಾಯಿ ಅಂದ್ರೆ ಸುಮ್ಮನೆನಾ? ಇದಲ್ವಾ ಸಕ್ಸಸ್ ಅಂದ್ರೆ? ಇಷ್ಟೆಲ್ಲಾ ಸಾಧನೆಯನ್ನು ಮಾಡಿರೋ ಯಶ್ ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಇವರ ಯಶಸ್ಸಿನ ಜರ್ನಿ ಹೀಗೆ ಮುಂದುವರಿಯಲಿ. ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡಲಿ ಅಂತ ನಮ್ಮ ಚಾನೆಲ್ನ ಮುಖಾಂತರ ಹೇಳ್ತಾ, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.